ಅದೇ ಭಾಷಣದಲ್ಲಿ ಅವರು ಬಂಡೆಯಾಗಿ ಬೆನ್ನಿಗೆ ನಿಂತಿರಿ ಅಂತ ಹೇಳಿದಾರೆ ಸರ್ ಡಿ ಕೆ ಶಿವಕುಮಾರ್. ಆ ಕನಕಪುರ ಬಂಡೆ ಏನೈತಲ್ಲ, ನೀವು ಹಿಂಗೆ ಹೊಡೆದ್ರೆ ವರ್ಟಿಕಲ್ ಹೊಡೆದ್ರೆ ಹಿಂಗೆ ಹೊಡಿತೈತಿ, ಹಿಂಗೆ ಹೊಡೆದ್ರೆ ಹಿಂಗೆ ಹೊಡಿತೈತಿ. ನಮ್ಮ ಉತ್ತರ ಕರ್ನಾಟಕ ಕರಿಕಲ್ಲ ಐತಿ, ನೀವು ಯಾಕಡೆ ಹೊಡೆದ್ರೆ ಯಾಕಡೆ ಹೊಡಿದಿಲ್ಲ. ಇದು ನಮ್ಮದು ಕರಿಕಲ್ಲ, ಅದು ಬಂಡೆ ಏನು ಹೇಳ್ತಾರೆ, ಸುಡ್ಗಾಡ ಬಂಡೆ. ಅದು ಅದು ನೋಡ್ರಿ ನೀವು, ಈ ಬೆಂಗಳೂರು ಫುಟ್ಪಾತ್ ಮ್ಯಾಗೆಲ್ಲ ಈ ಕನಕಪುರ ಕಲ್ಯಾಣ ಹಾಕಿರ್ತಾರೆ. ಅದು ಹಿಂಗೆ ಹಿಂಗೆ ಹೊಡೆದ್ರೆ ಹಿಂಗೆ ಹೊಡೆದ್ರೆ, ನಮ್ಮ ಕಲ್ಲು ಹಂಗೆ ಹೊಡಿದಿಲ್ಲ. ಹೌದ್ರೆ ತಲೆನೇ ಹೊಡಿಬೇಕು. ಅದೇ ಭಾಷಣದಲ್ಲಿ ಅವರು ಬಂಡೆಯಾಗಿ ಬೆನ್ನಿಗೆ ನಿಂತಿರಿ ಅಂತ ಹೇಳಿದಾರೆ ಸರ್ ಡಿ ಕೆ ಶಿವಕುಮಾರ್. ಆ ಕನಕಪುರ ಬಂಡೆ ಏನೈತಲ್ಲ, ನೀವು ಹಿಂಗೆ ಹೊಡೆದ್ರೆ ವರ್ಟಿಕಲ್ ಹೊಡೆದ್ರೆ ಹಿಂಗೆ ಹೊಡಿತೈತಿ, ಹಿಂಗೆ ಹೊಡೆದ್ರೆ ಹಿಂಗೆ ಹೊಡಿತೈತಿ. ನಮ್ಮ ಉತ್ತರ ಕರ್ನಾಟಕ ಕರಿಕಲ್ಲ ಐತಿ, ನೀವು ಯಾಕಡೆ ಹೊಡೆದ್ರೆ ಯಾಕಡೆ ಹೊಡಿದಿಲ್ಲ. ಇದು ನಮ್ಮದು ಕರಿಕಲ್ಲ, ಅದು ಬಂಡೆ ಏನು ಹೇಳ್ತಾರೆ, ಸುಡ್ಗಾಡ ಬಂಡೆ. ಅದು ಅದು ನೋಡ್ರಿ ನೀವು, ಈ ಬೆಂಗಳೂರು ಫುಟ್ಪಾತ್ ಮ್ಯಾಗೆಲ್ಲ ಈ ಕನಕಪುರ ಕಲ್ಯಾಣ ಹಾಕಿರ್ತಾರೆ. ಅದು ಹಿಂಗೆ ಹಿಂಗೆ ಹೊಡೆದ್ರೆ ಹಿಂಗೆ ಹೊಡೆದ್ರೆ, ನಮ್ಮ ಕಲ್ಲು ಹಂಗೆ ಹೊಡಿದಿಲ್ಲ. ಹೌದ್ರೆ ತಲೆನೇ ಹೊಡಿಬೇಕು. ಅದೇ ಭಾಷಣದಲ್ಲಿ ಅವರು ಬಂಡೆಯಾಗಿ ಬೆನ್ನಿಗೆ ನಿಂತಿರಿ ಅಂತ ಹೇಳಿದಾರೆ ಸರ್ ಡಿ ಕೆ ಶಿವಕುಮಾರ್. ಆ ಕನಕಪುರ ಬಂಡೆ ಏನೈತಲ್ಲ, ನೀವು ಹಿಂಗೆ ಹೊಡೆದ್ರೆ ವರ್ಟಿಕಲ್ ಹೊಡೆದ್ರೆ ಹಿಂಗೆ ಹೊಡಿತೈತಿ, ಹಿಂಗೆ ಹೊಡೆದ್ರೆ ಹಿಂಗೆ ಹೊಡಿತೈತಿ. ನಮ್ಮ ಉತ್ತರ ಕರ್ನಾಟಕ ಕರಿಕಲ್ಲ ಐತಿ, ನೀವು ಯಾಕಡೆ ಹೊಡೆದ್ರೆ ಯಾಕಡೆ ಹೊಡಿದಿಲ್ಲ. ಇದು ನಮ್ಮದು ಕರಿಕಲ್ಲ, ಅದು ಬಂಡೆ ಏನು ಹೇಳ್ತಾರೆ, ಸುಡ್ಗಾಡ ಬಂಡೆ. ಅದು ಅದು ನೋಡ್ರಿ ನೀವು, ಈ ಬೆಂಗಳೂರು ಫುಟ್ಪಾತ್ ಮ್ಯಾಗೆಲ್ಲ ಈ ಕನಕಪುರ ಕಲ್ಯಾಣ ಹಾಕಿರ್ತಾರೆ. ಅದು ಹಿಂಗೆ ಹಿಂಗೆ ಹೊಡೆದ್ರೆ ಹಿಂಗೆ ಹೊಡೆದ್ರೆ, ನಮ್ಮ ಕಲ್ಲು ಹಂಗೆ ಹೊಡಿದಿಲ್ಲ. ಹೌದ್ರೆ ತಲೆನೇ ಹೊಡಿಬೇಕು.